ಅವನು ಬಲು ಜಾನನೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ತದ್ದಿನ್ನ ತಕದಿನ್ನ ದಿನ್ನ ತಕದಿನ್ನ ತದ್ದಿನ್ನ ತಕದಿನ್ನ ದಿನ್ನ 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 ಮೇಲೆ ಸರಿರಲೇಬೇಕು ಸುರಿಗಿದ್ದರು ನಾನು ಬದುಕಬೇಕು ಯಾಕಿ ಶಿಕ್ಷೆ ಈ ರಂಗ ಮಂಚ ಇದು ನಿನ್ನ ಭಿಕ್ಷೆ ಈ ಜನರ ಪ್ರೀತಿ ಇದು ಶ್ರೀರಕ್ಷೆ ಯಾಕಿ ಪರೀಕ್ಷೆ ತಾಯಿಯಾಲ ಕುಡಿಸುವಾಗ ಅವನ ಕೋಟ ಕಾಯುವ ಹೊತ್ತು ಅನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ ಅವನ ಕರುಣೆ ನಿನಗೆ ಇಲ್ಲವೇ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋ ನಾವನೇ ಕನಸು ಕೊಟ್ಟೋ ನಾವನೇ ಆಸೆ ಇಟ್ಟೋ ನಾವನೇ ಕನಸು ಕೊಟ್ಟೋ ನಾವನೇ ಒಂದೇ ಮನೆಯಲ್ಲಿ ಭೇದ ಭಾವಾಗಿಟ್ಟೋ ನಾವನೇ ಅವಚಾರನೋ ಅಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದಲ್ಲಿ ನಡೆಯಿತು ರಾಮ ರಾವಣರ ನಡುವೆ ಹೆಣ್ಣಿನ ಕಾಳಗ. ಆದರೆ ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುವುದು ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ಧನಗೌಡನ ಹೆಸರು ಕೇಳಿದರೆ ಇಡೀ ಊರೇ ಗದಗದನೆ ನಡಗುತ್ತಿರುವಾಗ ಯಕ್ಕಚ್ಚಿತ ಊರ ವಾಲಿಕಾರ ನನ್ನ ಮಗ ನನಗೆ ಎದುರಾಗಿ ಬದುಕುತ್ತಿದ್ದಾನೆಂದರೆ ನಾನು ನಿಮ್ಮ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹ ವೇದನೆಗೆ ತಳ್ಳದಿದ್ದರೆ ನಾನೇಕೋ ಹುಟ್ಟಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ. ಬಲರಾಮ, ಅಂದು ತುಂಬಿದ ಸಭಾಂಗಣದಲ್ಲಿ ನನಗೆ ಸಟ್ಟು ಹೊಡೆದು ನನ್ನ ಕರಿಯನನ್ನು ಅಡ್ಡಗೆಡದಿಯಲ್ಲಲೇ ಆ ಬಾರಿಸಿದ ನಿನ್ನ ಗಂಡು ತೊಳೆಯನ್ನು ಮುರಿಯದಿದ್ದರೆ ನನ್ನ ಹೆಸರು ಪ್ರಚಂಡ ಪೊಲೀಸ್ ಪಾಟೀಲ್ ಸಿದ್ಧನಗೌಡನೇ ಅಲ್ಲ. जले तो आग कहते हैं, बुझे तो राख कहते हैं, जले तो राख कहते हैं, बुझे तो राख कहते हैं. मुझे इस गांव में खलनायक सिद्धनगौड़ा कहते हैं. शक्ति शक्ति ಬೇತು ಎದ್ದು ಓಡಿ ಬಂದು ನಿಂತನ್ರಿ ಅಪ್ಪ ನಿಮ್ಮಂದು ಗಟ್ಟಿ. ನನ್ನ ಮನೆಗೆ ಬರಲಿಕ್ಕೆ ಹೇಳಿದ ಬಲರಾಮ ಇನ್ನೂ ಏಕೆ ಬರಲಿಲ್ಲಲೇ? ನ್ಯಾಯ ಹೇಳೋ ಗೌಡ್ರ ಮನೆ ಅಂದಿಂದ ಸ್ವಲ್ಪ ಅಂಜ್ಕೊಂತ ನಿಧಾನವಾಗಿ ಬರಕತ್ತಿರ್ಬೇಕ್ರಿ ಗೌಡ್ರ.
ಗೌಡನ ಸ್ಪೆಷಾಲಿಟಿ ಕರಿಯ. ಅದೇನೆಂದು ಬೇಗ ಹೇಳಿ ಗೌಡ್ರಿ. ಆ ಮದವೇರಿದ ಮನೆತನದ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲಲೇ? ಅವನಿಗೆ ಆನೆತರದ ಮತ ತುಂಬಿರಬೇಕು ಗೌಡ್ರಿ. ನಾವು ಅದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಇರೋದು ನಿಮ್ಮ ರೌಡಿ ಅಲೆ. ಅದೇ ಗೌಡರ ಮನೆತನಕ್ಕೊಂದು ಕಲೆ. ನಡಗಿಸು ರುದ್ರ ಹುಡುಗುವ ರುದ್ರ ದಗಿಸುವ ರುದ್ರ ಭದ್ರ ನಡಗಿಸು ರುದ್ರ ಗುಡು. ನಮಸ್ಕಾರ ಮಾಡ್ತೀನಿ ಗೌಡ್ರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಈ ಸಿದ್ಧನ ಗೌಡ ಮನೆಗೆ ಬರಲಿಕ್ಕೆ ಹೇಳಿದರೆ ಬೇಗ ಬರಬಾರದೆನ್ನುವಷ್ಟು ಸ್ವಚ್ಛ ಸಾಕು ಒಳ್ಳೇದಲ್ಲ ತಮ್ಮ. ಬೆಕ್ಕಿನ ಗತೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಬೇಡ. ನಮ್ಮ ಗೌಡ್ರು ಕೂಡ ನಡ್ಕೊಳ್ಳೋದು ಕಲಿ. ಇಲ್ಲದಿದ್ದರೆ ರೆಡಿಯಾಗಿ ನಿಂತಿರ್ತದೆ ನಮ್ಮ ಗೌಡರ ಜಡರ ಮನೆ. ಏ ಕರಿಯೋ, ಸಮರವಾದ ನಡೆದಿದ್ದು ಗೌಡರ ಬಲರಾಮನ ಮಧ್ಯೆ. ಇವರು ಬೇಕಾದ್ರೆ ಹೇಳಿ, ನೀನು ಮಾತ್ರ ಭಾಗವಹಿಸಬೇಡ ಮಗನೇ ಅಷ್ಟೇ. ಹನುಮಂತನಂತೆ ಭಾಗವಹಿಸ್ಲಿಕ್ಕ ಆ ಲಂಕಾರ ಅವನ ಅಶೋಕನ ಸುಡುತ್ತಿತ್ತೇನೋ ತಮ್ಮ. ಇದ್ರಾಗ ನೀನು ಭಾಗವಹಿಸಿದ್ರೆ ಕೆಡ್ತೈತೋ ಎನ್ನೋ. ಎಲ್ಲ ಸಕ್ಕಿನ ಕುಣ್ಣಿ ಅವರ ತಮ್ಮನ ನಿಜವಾದವೇ. ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಹೇ ತಮ್ಮ ಕರಿಯ, ನೀನು ವಾದ ವಿವಾದಕ್ಕೇನೋ ಕೇಳಲಿಕ್ಕೇನೋ ಬಂದಿಲ್ಲೋ ತಮ್ಮ. ಈ ಗೌಡರ ಮಾತನ್ನು ಕೇಳಲಿಕ್ಕೆ ಬಂದಿದ್ದು ನಾವು. ಸ್ವಲ್ಪ ನೀ ಸುಮ್ಮನೆ ನಿಂತ್ಕೋಪ ತಮ್ಮ. ಹೌದಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನೀಗ ಸುಮ್ಮನಿರುವುದೇ ಒಳ್ಳೆಯದು. ಕಾಗಿ ಅಂದ್ರ ಲಾಳೆತ್ ಬೆದರಿತತ್ ಎಲ್ಲದ್ರೊಳಗು ನಂದಿಟ್ಟಿರ್ಲಿ ಅತ್ತಾನ. ಹಂಗಲೇ ನೀನು ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನಮ್ಮ ಅಧ್ಯಕ್ಷರೆಲ್ಲರೂ ನನಗೆ ಮತ ಹಾಕಿ ಆರಿಸಿ ತರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆದರೆ ನಿನ್ನ ತಮ್ಮ ಅದಕ್ಕೆ ಅಡ್ಡಗಾಲಾಗಿ ಬರ್ತಾನಲ್ಲ, ಯಾಕೆ? ಗೌಡ್ರೆ, ನಿಮ್ಮ ತಂಟೆಗೆ ಬರದಂತ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಸೌಕರ್ಯ. ಅವೇನೋ ಸಣ್ಣ ತಮ್ಮ, ತಿಳುವಳಿಕೆಲ್ಲ ಹುಡ್ರು, ಅದರಲ್ಲಿ ನಾಡಿದಲ್ಲಿ ಸೌಕರ್ಯ. ನನ್ನ ಮುಖ ನೋಡಿದ್ರೆ ನೀವು ಸ್ವಲ್ಪ ಬೇಕಲ್ಲ. ಗೌಡ್ರೆ, ನೀವೊಬ್ರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡೋದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸುತ್ತಿರುವುದು ಸರಿಯಲ್ಲ. ನೀವು ತಿಳಿದುಕೊಳ್ಳಿ. ಲೇ ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವುದೇ? ಗೌಡ್ರೆ, ಅವರು ಬುದ್ಧಿಗೇಡಿ ಅಂತಾರ್ರಿ ಗೌಡ್ರೆ. ನನ್ನ ಮುಖ ನೋಡಿ ಬಿಡ್ರಿ ಗೌಡ್ರೆ. ಅವ್ರು ನಾನು ಸರಿಯಾಗಿ ತಿದ್ದಿ ಬುದ್ಧಿಯನ್ನು ಹೇಳುತ್ತೇನೆ. ಏ ರಾಮಲಿಂಗ, ಹೋದರೆ ಮುಂದೊಂದು ದಿನ ಭಯಾನಕ ಹಲ್ಲೆ ನಡೆದಾಗ ನಿನಗೆ ನೀನು ಹೇಳಿಕೊಳ್ಳಕ್ಕೆ ಅವಕಾಶ ಇರುವುದಿಲ್ಲ. ಅಷ್ಟು ಮಾಡಿದರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಆಯ್ತ್ರಿ ಗೌಡ್ರೆ, ನಾನು ಇನ್ನು ಹೋಗಿ ಬರ್ತೀವಿ. ತಮ್ಮ ನಡಿಯಪ್ಪ. ಬರಬೇಕು ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೇನು ಗೊತ್ತಲೇ ಈ ಸಿಂಚನ ಗೌಡನ ಚೌಕಾರ?
ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಈ ಕಲೆ, ಇವುಗಳಿಂದ ಹೇಗೆ ಹೊಟ್ಟೆ ತುಂಬಿಸಲು ಸಾಧ್ಯವಿಲ್ಲವೋ ಅದರಂತೆ ನೀವು ಏನೇ ಹೇಳಿ ಹೋದರೂ ನನಗೆ ಅಂಟಿಕೊಂಡಿರುವ ಹಸಿ ತೃಷೆಯನ್ನು ಯಾರಿಂದಲೂ ತೀರಿಸಲು ಸಾಧ್ಯವಿಲ್ಲ. ಎಡೆ ತುಳಿದ ಹಾವಿನಂತೆ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನು ಜೀವಂತ ಶವ ಮಾಡಿ ಈ ಊರಲ್ಲಿ ನನ್ನ ಹವ ಎಂತದ್ದು ಎಂದು ತಿಳಿಸದಿದ್ದರೆ ನನ್ನ ಹೆಸರು ಪ್ರಚಂಡ ಪೊಲೀಸ್ ಪಾಟೀಲ್ ಸಜ್ಜನಗೌಡಲೇ ಅಲ್ಲ. ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ. ನೀನೆಷ್ಟೇ ಮತದ ಮದ್ದಾನಿಯಾಗಿ ಗುದ್ದು ಕೊಲ್ಲುತ್ತೇನೆಂದು ಶಪಥ ಮಾಡಿದರು, ನಿನ್ನನ್ನು ಒದ್ದು ಬದುಕುತ್ತೇನೆಂಬ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಒಳಗೆ ಬಂದು ನನಗೆ ಮಾತನಾಡುತ್ತೀಯಾ ಬಡವ? ನಿನ್ನ ಸಾವು ಸಮೀಪಿಸಿತು ಎಂದು ತಿಳಿದುಕೊಂಡು ಅಂತ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಬಲರಾಮ ನಾನಿದ್ದೇನೆ. ನಾನೇ ಗಂಡು ಎಂದು ಹಾರಾಡುವ ನಿನ್ನಂತ ಚೀಲನ್ನ ಎಂದು ಬದುಕಲು ಬಿಟ್ಟಿಲ್ಲ ಗೌಡರ ವಂಶದವರು. ಅದಕ್ಕೆ ನಿಜ ಬೇಕಾದ್ರೆ ನನ್ನ ಸಾಕ್ಷಿ ತಗೊಳ್ರಿ. ಅಕಸ್ಮಾತ್ ಅವ್ರು ಬಿಟ್ರು ನಾ ಬಿಡಲ್ಲ. ಹಚ್ಚಾರ ಕರಿಯೋ ನಾನಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮದವೇರಿ ನಿಂತ ಮದದ್ದಾನೆ ನಾನು. ನಾನೇ ಪುಂಡೆನೆಂದು ನನ್ನ ತಂಟೆಗೆ ಬಂದರೆ ಕೆರಳಿದ ಗಂಡು ಹುಲಿಯಾಗಿ ನಿಂತು ನಿಮ್ಮೆಲ್ಲರನ್ನು ಕೊಂದು ಹಾಕಿ ಆ ನಿಮ್ಮ ರಕ್ತದಲ್ಲಿ ಬಿಸಿ ಸ್ನಾನ ಮಾಡದಿದ್ದರೆ ನನ್ನ ಹೆಸರು ಬಲರಾಮನ ತಮ್ಮ ಬಲಶಾಲಿ ಬರ್ತೀನಿ. ಸೊಕ್ಕಿನ ಕುನ್ನಿಯೇ, ನನಗೆ ಸವಾಲು ಹಾಕ್ತೀಯಾ? ನಿನ್ನನ್ನು ಇಲ್ಲಿವರೆಗೆ ರೆಕ್ಕೆ ಬಲಿತು ಹಾರಲಾಲಿಕ್ಕೆ ಬಿಟ್ಟದ್ದು ನಂದೇ ತಪ್ಪಾಯಿತು. ಕರಿಯ ಕಾಳಿಂಗಲೆಲ್ಲಿ? ಗೌಡ್ರೆ ನಿಲ್ಲಬೇಡ ಓಡೋಗೆ ಓಡೋದು ಖರಾಬು ವಾಸು ಖರಾಬು ಸುಮ್ಮನೆ ಓಡೋದು ನಿಲ್ಲಬೇಡ ಓಡೋಗೆ ಓಡೋದು ಕಾನುಗಳು ಲೌಟಗಳು ಬಿಡಾದವ್ರಿ ನನ್ನ ಭೇಟಿ ಮಾಡೋಕೆ ಮುಗಿದಿಲ್ಲವ್ರಿ. ಕಾಳಿಂಗ, ನಿನ್ನ ಎದುರಿಗೆ ಇಷ್ಟೆಲ್ಲ ಕದನ ನಡೆದರು ನೋಡುತ್ತಾ ಹಾಗೆ ಕುಳಿತಿರುವಿ ಅಲ್ಲಲೇ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಹೇಗೆ ಬುದ್ಧಿ ಕೊಡ್ತೀವೋ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕೆಂದು ಯೋಚಿಸಬೇಕು. ಹುಲಿ ನಾನೆಂದು ಗರ್ಜಿಸಿ ಹೋದರೆ ಅದು ಹುಲಿಯಾಗುವುದೇ?
ಅದೆಂದಿಗೂ ಸಾಧ್ಯವಿಲ್ಲ. ಈ ಕೈಗೆ ಒಂದು ಸಲ ಯೋಚನೆ ಮಾಡಿ ಎಡೆ ಹತ್ತಿದರೆ 16 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡುತ್ತಾನೆ. ಆಗ ನನ್ನ ವಿಶೇಷವಾಗಿ ಹೇಗಿದೆ ಎಂದು ಆಗ ಎಲ್ಲರಿಗೂ ಗೊತ್ತಾಗುತ್ತದೆ. ಅಲ್ಲ, ನೀನು ಹೀಗಿದೆ ಅಂತ ಮೊದಲೇ ಏಕೋ ನನಗೆ ಹೇಳಲಿಲ್ಲ. ಬಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ. ಹೌದು ಕಾಳಿಗ, ನಿನ್ನ ಮಾತಿನಲ್ಲಿ ಅರ್ಥವಿದೆ. ನಾವೀಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿಯಂತೆ 4 ಜನ ಒಟ್ಟಾಗಿರಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮೌಸ್ತಲ್ಲಿರುತ್ತದೆ. ಆಗ ನೀವೇ ಇಂದ್ರ, ನಾವೇ ದೇವತೆಗಳು, ಏನಂತೀರಾ? ಗುಡ್ ಪಾಯಿಂಟ್. ನಡೆಯಿರಿ, ಒಳಗೆ ಹೋಗೋಣ.